ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘ ನಿನ್ನೆ ರಾತ್ರಿ 12 ಗಂಟೆಗೆ ಹುಕ್ಕೇರಿ ತಾಲೂಕಿನ ಬೇನಿವಾಡ ಗ್ರಾಮದ 5 ಜನ ರೈತರು ಕಬ್ಬು ಕಟಾವು ಮಾಡಿ ಮಹಾರಾಷ್ಟ್ರದ ಹಮ್ಮಿದುವಾಡ ಕಾರ್ಖಾನೆಗೆ ರಾತ್ರಿ ವೇಳೆ ಸಾಗಿಸುತ್ತಿರುವಾಗ ತಾಲೂಕಿನ ರೈತ ಮುಖಂಡರು ಟ್ರ್ಯಾಕ್ಟರ್ಗಳನ್ನು ತಡೆಗಟ್ಟಿ ಮರಳಿ ಅವರು ಊರಿಗೆ ಕಳುಹಿಸಿದ್ರು. ಎಲ್ಲ ಕಾರ್ಖಾನೆ ಅವರು ರೈತರಿಗೆ ಒಂದು ತೆರಿಗೆ ಬೆಲೆಯನ್ನ ನಿರ್ಧಾರ ಮಾಡುವ ತನಕ ಯಾವ ಸಣ್ಣ ರೈತರಾಗ್ಲಿ ದೊಡ್ಡ ರೈತರಾಗ್ಲಿ ಕಬ್ಬು ಕಟಾವು ಮಾಡಬಾರದು ಅಂತ ಹೇಳಿ ಟ್ರ್ಯಾಕ್ಟರ್ಗಳನ್ನ ಮರಳಿ ಊರಿಗೆ ತರುಣಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕೂಲಿ ಕಾರ್ಮಿಕರ ಹಿತಾಸಕ್ತಿಗೆ ಜೈ ಜವಾನ್, ಜೈ ಜವಾನ್. ಏನೇ ಬರಲಿ, ಏನೇ ಬರಲಿ, ರೈತರ ವಿರುದ್ಧ ದೊಡ್ಡ ರೈತರು ಕಬ್ಬು ಕಟಾವು ಮಾಡಿ ದಾಂಡೂರಿಕೆ ಮಾಡಿದ್ರೆ ನಮ್ಮ ಚಿಕ್ಕ ರೈತರು ಟ್ರ್ಯಾಕ್ಟರ್ಗಳನ್ನ ಅದಕ್ಕೆ ತಾವೇ ದೊಡ್ಡ ರೈತರು ಹೊಣೆಗಾರರು. ರೈತ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸವರ್, ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಬಾದಕರ್ ಹಾಗೂ ತಾಲೂಕಾ ಅಧ್ಯಕ್ಷ ಶಾಂತಿನಾಥ ಮಗದುಂ ಎಲ್ಲ ರೈತ ಮುಖಂಡರು ಹುಕ್ಕೇರಿ ಸರ್ಕಲ್ನಲ್ಲಿ ರಾತ್ರಿ 12 ಗಂಟೆಗೆ ಎಲ್ಲ ರೈತರಿಗೆ ಆಗ್ರಹ ಮಾಡಿದ್ರು. ಕಬ್ಬು ಏನು ಹೊಂಟೈತಿ ಅದು ನೀವು ಬೆನ್ವಾಡದಾರ ಹೋಯ್ತಪ್ಪ ಅಂತಂದ್ರೆ ನಾವೆಲ್ಲೂ ಹೋರಾಟ ಮಾಡೋದಲ್ಲ, ಹೋರಾಟ ಹಿಂತಕೊಂಡು ಹೋಗ್ಬಿಡ್ತಾವ. ನಿಮ್ ಪವರ್ ಹೆಚ್ಚಂದ್ರೆ ಅವ್ರು ಮಾಡ್ಲಕ್ರಿ. ಬೆನ್ವಾಡ ಸಣ್ಣ ರೈತರನ್ನ ಬಿಡ್ಲಿ, ದೊಡ್ಡ ರೈತರನ್ನ ನೀವು ನೋಡ್ರಿ, ನೀವು ಈ ಮಣ್ಣು ನಂಬರ್ ಹಿಡ್ದಾರ ನೀವು ಬೆನ್ವಾಡ ಗಾಡಿ ಮಣ್ಣು ಹೊಡೆದು ಬೆನ್ವಾಡ ಗಾಡಿಗಳರಿ ಈಗ ನಾವು ರೈತರಿಗೆ ಇಲ್ರಿ, ನಾವು ಹೋರಾಟ ಮಾಡೋದು ಯಾರ ಸಲುವಾಗಿರಿ? ಹೌದ್ರಿ, ಇಲ್ರಿ, ನಾವ ಹೋರಾಟ ಮಾಡೋದು ಯಾರ ಸಲುವಾಗಿ? ನಿಮ್ ಸಲುವಾಗಿ ಬೇರೆದವ್ರ ಸಲುವಾಗಿ. ಮತ್ ನೀವ್ ಯಾಕೆ ಹಿಂಗ್ ತಪ್ಪು ಕೆಲಸ ಮಾಡದ್ರಿ? ಈಗ ಹೆಂಗ್ ತಕೊಂಬಂದ್ರಿ ಅಡಚಿನಾಗಿಂದ? ರಾಜ್ ಕಬ್ಬು ನೀವು ಹೋಯ್ತು ಅಂದ್ರೆ ಬೆನ್ವಾಡದಾಗ ಅಂತ ನೀವ ಮಾಡ್ರಿ ಅಂತ ಮನುಷ್ಯತ್ವ ಬಡಬಲ್ಲವರ ಅವ್ರು ನೋಡ್ರಿ ಏನಾರು ದಂಡ್ರಿಕೆ ಮಾಡಿ ಕಬ್ಬು ಎಲ್ಲಾರು ಕಳ್ಸಾಯ್ತಿರ ಅಂದ್ರೆ ಅದನ್ನ ಹೇಳ. ನಮ್ಮದು ಎಲ್ಲ ಕಬ್ಬು ಕೊಡ್ತಾವ ಹೋಯತ್ ಹೇಳ. ದನದಾರ ಅವ್ರ ರೈತರ ಬಗ್ಗೆ ನೀವ್ ರೈತ ಇದ್ರ ನೀವ್ ಮಾಡೋ ಲಕ್ಷಣ ಅಲ್ಲಿ ನಿಂದದು. ನೀವು ರೈತರ್ರಿ, ನೀವು ರೈತರ ಮಾಡೋ ಲಕ್ಷಣ. ಈಗ 3 ದಿವಸ ನಿನ್ ಗಾಡಿ ಹಿಡಿದ್ರು ನಾವ್ ಯಾರ ಸಂಬಂಧ ಹಿಡಿಯತ್ತವ? ನಮ್ ಮನ್ಯಾಗ ಅಲ್ಲ, ನಿಂದು ಒಬ್ಬದು ಹೊಟ್ಟೈತಿ, ನಮ್ಮದು ಹೊಟ್ಟಿಲ್ಲ. ನಮಗ್ ಮನ್ಯಾಗ ಹೆಂಡ್ರ ಮಕ್ಕಳ ಅದಾರಲ್ರಿ, ನಾವ್ ಯಾರ ಸಂಬಂಧ ಹಿಡಿಯತ್ತವು? ಮತ್ ನೀವೇನ್ ಮಾಡತ್ತೀರಿ ಇದನ್ನ? ನೀವು ರೈತರ ಹೊಟ್ಟೆ ಮೇಲೆ ಹೊಡ್ಯಾತಿರಲ್ಲ, ರೈತರು ದುಡ್ಯಾನಿಲ್ಲ, ನೀವು ರೈತರ ಹೊಟ್ಟೆ ಮೇಲೆ ಹೊಡ್ಯಾತಿರಿ, ರೈತರ ಹೊಟ್ಟೆ ಮೇಲೆ ಹೊಡ್ಯಾತಿರಿ ನೀವು. ಮಂಡಿ ನಮಗಿಲ್ಲ, ನಮ್ಮ ರೈತರ ಸಂಘಟನೆದಾರ ನಿಮ್ಮ ಗಾಡಿ ಹಿಡ್ದ ಇನ್ನು ಮುಂದೆ ಇಲ್ಲಿ ರೇಟ್ ಘೋಷಣೆ ಆಗೋ ತನಕ ತುಂಬರ್ತ ಹೇಳಿದಾರು ಇದ್ರಿ ಅದಲ್ರಿ. ಪೈಲ ಫಸ್ಟ್ ದಿವಸ ನಿಮ್ಮ ಗಾಡಿ ಹಿಡ್ದಾಗ್ರಿ ಆಗೇನಂದ್ರು ಇನ್ನು ಮುಂದೆ ನಾ ಕಬ್ಬು ತುಂಬಾಗಿಲ್ಲ ಅಂದ್ರಿ ನೀವು. ಮಳಿ ಬಿದ್ದಿತ್ರಿ ಸರ್, ಹೇಳ್ರಿ. ಮಳಿ ಬಿತ್ತರಿ ಹಾದಿ ಒಂದು ಆ ಟೈಮ್ದಾಗ ಡಬ್ಬಿ ಬಿತ್ತರಿ ಅಲ್ಲಿ ಡಬ್ಬಿ ಬಿದ್ದೈತಿ ನಮ್ಮದು. ಮತ್ತೆ ಆಕ್ಚುಲಿ ನೀವು ನೋಡಿ ಈಗ ವಿಶ್ವನ ನಿಮ್ಗೆ ಏನ್ ತುಂಬಿಲಾಕಂದ್ರಿ ನೀವು ಸುಳ್ಳಾಗಿ ಮಾತಾಡ್ರಿ. ರೈತರು ಹೊಟ್ಟೆ ಮೇಲೆ ಹೊಡ್ತಿಲ್ಲ ನೀವು, ನಾವು ರೈತರ ಎಲ್ಲರೂ. ಇದ್ರ ಮೇಲೆ ನಾನು 6 ಎಕರೆ ನಾನು ಜಮೀನ್ದಾರ ಅದಾನ್ರಿ, ನಾನು ರೈತ ಅದಾನ, ಎಲ್ಲಾರು ರೈತರ ಅದಾರ. ಇಲ್ಲ ರೈತರು ಹೊಟ್ಟೆ ಮೇಲೆ ಹೊಡ್ಯಾರ ನೀವು. ನೀನು ಒಂದು ರೈತಾಗೆ ಬಾಜು ಹಳ್ಳ ಹೋದಿರಿ ನೀವು, ತಿಳಿಬೇಕನ್ನ ನಿಮಗ. ಅಂದ್ರೆ ನಿನ್ನ ಉದ್ದೇಶ ಏನ್ ಹೇಳ ನಮಗ? ನಾವ್ ಆಟ ಮಲತಾವ್ ನಮ್ಮ ಮೇಲೆ ಹಾಸ್ಕೊಂಡು ಹೋಗ್ಬಿಡಿ ಎಲ್ಲಾರು. ಅಧ್ಯಕ್ಷರ, ಈಗ ಒಂದ್ ಕೆಲಸ ಮಾಡ್ರಿ ಸಾವ್ಕಾರ, ಕಬ್ಬಿನ ಟ್ರ್ಯಾಕ್ಟರ್ ಹೊಳಸೋದೀಗ ನಿಮ್ದು ಸೀದಾ ಮನೆಗೆ ಹೋಗ್ಬೇಕಡಿ. ಇಲ್ಲೇ ಡಬ್ಬಿ ಬಿಡ್ತಾವ್ರಿ. ಎಲ್ರಿ ಡಬ್ಬಿ ಬಿಡಂಗಿಲ್ಲ, ಡಬ್ಬಿ ಬಿಡಂಗಿಲ್ಲ. ಇಲ್ಲಿ ಹೇಳ್ತೀನಿ ಕೇಳ್ರಿ, ಈಗ ಈ ಕಡೆ ಹೇಳ್ತೀನಿ ಕೇಳ್ರಿ. ಈಗ ನೀನ ಡ್ರಿಂಕ್ಸ್ ಮಾಡಿ ಗಾಡಿ ಹೋಯ್ತಿ,
ವಿಚಾರ ಮಾಡಿ ನಿನ್ನ ಅಲ್ರಿ ಡ್ರೈವರ್ ಅಲ್ಲ ಮಾಲಕ್ರ ಮಾಲಕ್ರಿ ಗಾಡಿ ಮಾಲಕ್ರ ಕೈ ಮಾಲಕ್ರ ಕಬ್ಬಿನ ಮಾಲಕರ ಗಾಡಿ ಮಾಲಕರ್ ನೀವು ಈಗ ಬೇರೆ ರೈತರಿಗೆ ಏನು ಸೂಚನೆ ಕೊಡ್ತಾರೆ ಹೇಳ್ರಿ ಜರ ಇದ್ರ ಬಗ್ಗೆ ಏನು ಕೊಡ್ತೀರಿ ನೀವು ಬಂದ ಮಾಡ್ತಾರೆ ಮತ್ ನೀವು ಮನೆ ಹೇಳಿದ್ರಿ ನೀವು ಅಣ್ಣ ಕಬ್ಬು ಉಳ್ದುದು ಮನೆ ಏನ್ ಹೇಳಿದ್ರಿ ಒಟ್ಟ ನಾವು ಕಬ್ಬು ಕಡದಲ್ಲ ಅಂತ ಹೇಳಿರಲ್ಲ ಕಬ್ಬು ಉಳ್ದುದಲ್ರಿ ಅಣ್ಣ ಈಗ ಏನು ಗಾಡಿ ನೋಡ್ರಿ ಒಟ್ಟು ನೀವು ಗಾಡಿ ತಿರುಗಬೇಕು ಪಾಂಬನೆ ತಿರ್ಸ್ಕೊರಿ ಇಲ್ಲಿ ನಾವು ಎಲ್ಲ ಹೋರಾಟ ಮಾಡೋದು ಎಲ್ಲ ರೈತರ ಸಲುವಾಗಿನ ರೀ ನೀವು ತುಡುಗಲಿ ರೈತರಿದ್ರೆ ಹಿಂಗ್ ಮಾಡ್ತಿರ್ಕಿಲ್ರಿ ನೀವು ರೈತರಿದ್ರೆ ಈ ರೀತಿ ಮಾಡ್ತಾರೆ ರೈತರಿದ್ರೆ ನೀವು ಹಿಂಗ್ ಮಾಡ್ತಿರ್ಕಿಲ್ರಿ ನಿಂದ ಒಬ್ಬಂದ ನೀವು ಒಬ್ಬ ದೊಡ್ಡ ರೈತ ಇದೀನಿ ನೀ ಅನ್ನೋ ಸಣ್ಣ ರೈತ ಹಾಳಾಗಿ ವಿಷ ಕೊಡ್ತು ಸಾಯಿನು ತಂದು ಕೊಡು ವಿಷ ಕುಡಿಯಾಕ ತಯಾರ ಯಾಕೆ ಹೋರಾಟ ಯಾವ ಸಮ ಮಾಡ್ತಾವ ನೀವು ಬಡಮನವ್ರ ದೊಡ್ಡ ರೈತ ಇದೀನಿ ಬೆನಾಡು ಊರಾಗ ನಾವೇನ್ ಮಾಡೋನು ಸಣ್ಣ ರೈತರ ನಾ ಕೆಲವು ಕ್ವಶನ್ಗೆ ಆನ್ಸರ್ ಕೊಡೋಣ ನೀವು ನಿಮ್ದು ಒಬ್ಬದ ಕಬ್ಬು ಹೆಚ್ಚೈತ್ರಿ ನಾವು ಸಣ್ಣ ರೈತರು ಏನ್ ಮಾಡೋಣ ಈಗ ತೋಡ್ನಿ ಗ್ಯಾಂಗ್ನವ್ರಿಗೆ ಒಂದು ಸೂಚನೆ ಕೊಡ್ರಿ ತೋಡ್ನಿ ಗ್ಯಾಂಗ್ನ ಹುಕ್ಕೇರಿ ತಾಲೂಕು ತೋಡ್ನಿ ಗ್ಯಾಂಗ್ನವ್ರು ಎಷ್ಟೋ ಫ್ಯಾಕ್ಟ್ರಿ ತೋಡ್ನಿ ಗ್ಯಾಂಗ್ ಅದಾರಲ್ಲ ಇವ್ರಿಗೆ ನಾವು ಸೂಚನೆ ಕೊಡ್ತೀವಿ ಕಬ್ಬು ನೀವೇ ಕೆತ್ತಕ್ಕೆ ಹೋಗ್ಬೇಡ್ರಿ ಅವ್ರು ರೈತರು ಹೆಂಗೆ ಕೆತ್ಕೊಂಡು ತೊಗೊಂಬರ್ತಾರೆ ನಾವು ನೋಡಕ್ತಾ ಇರೋದು ಅದಕ್ಕೆ ಈಗ ಎಲ್ಲಿ ಗಾಡಿ ಸಿಗ್ತಾವಲ್ಲ ಇಲ್ಲಿಂದ ಹೊಳ್ಳಿ ಮತ್ತೆ ವಾಪಸ್ ಮನೆಗೆ ಕಳ್ಸವ್ರು ನಾವು ಫ್ಯಾಕ್ಟ್ರಿಗಳಂತೂ ಕಳ್ಸಂಗಿಲ್ಲ ಮತ್ತು ಇದ್ರ ಮುಂದೆ ಏನೋ ಜೋರು ಜಬರ್ಸ್ತಿ ನೀವು ಏನಾರು ಮಾಡ್ತೀನಿ ಅಂದ್ರೆ ದೊಡ್ಡ ರೈತರು ಏನಾರು ಮಾಡ್ತೀನಿ ಅಂತಂದ್ರೆ ಏನ್ರಿ ರೈತರು ನಮ್ಮ ಸಣ್ಣ ರೈತರು ಬಂದು ಏನೋ ಗಾಡಿಗಳಿಗೆ ಆ ಕಡೆ ಈ ಕಡೆ ಬೆಂಕಿ ಹಚ್ಚೋದು ಏನೋ ಮಾಡಕತ್ರ ಜವಾಬ್ದಾರಿ ನಿಮ್ಮದು ನೀವು ಹಾಕ್ತೀರಿ ಇದಕ್ಕೆ ನಾವು ಹೊಣೆಗಾರರಲ್ಲ ಈಗ ಅಲ್ಲಿ 4 ಟ್ರ್ಯಾಕ್ಟರ್ ಇದ್ದು ಇದು ಬೆನವಾಡದ ಟ್ರ್ಯಾಕ್ಟರ್ ಐತಿ ಅದು 4 ಟ್ರ್ಯಾಕ್ಟರ್ ಬೆನವಾಡದ ಅದಾವ ಫ್ಯಾಕ್ಟ್ರಿ ಬೆನವಾಡದಲ್ಲಿ ಕಬ್ಬು ಚಾಲು ಇಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಕರ್ನಾಟಕದಾಗ ಅದೇ ಹಾ ಕರ್ನಾಟಕದಾಗ ಇಲ್ಲಿ ನಾವು ಬೆನವಾಡ ಕಬ್ಬು ಅಟ್ಟ ಚಾಲು ಅಷ್ಟ ಕರ್ನಾಟಕದಾಗ ಇದೇ ನಮ್ಮ ಕರ್ನಾಟಕದಾಗ ಹುಕ್ಕೇರಿ ತಾಲೂಕಿನಾಗ ಯಾವ್ದು ಬೇರೆ ಕಡೆ ಕೆತ್ತನಿಲ್ಲ ಬೆನವಾಡದವ್ರು ಅಷ್ಟೇ ನಾಟಕ ಮಾಡಿದವರು ಈ ಸ್ಪಷ್ಟ ಸೂಚನೆ ಹೇಳಾಗೋದು ತೋಡ್ನಿದವ್ರು ಮೊದಲು ಕಬ್ಬು ಕೆತ್ತಕ್ಕೆ ಹೋಗ್ಬೇಡ್ರಿ ನೀವು ನಮ್ಮ ರೈತರಿಂದ ಕಳಕಳಿ ನಾವು ಇಷ್ಟ ರಾತ್ರಿ ಆಗಲಿ ಈಗ ಮಳೆ ಆಗಿ ತೋರ್ಸ್ಕೊಂಡು ಬಂದಿಂದ್ರೆ ಎದಕ್ಕೆ ನಿಂತೇವೆ ನಾವಿಲ್ಲಿ ನಮಗೆ ಹೆಂಡ್ರ ಮಕ್ಕಳೇ ಇಲ್ಲ ನಿಮ್ಗೆ ಅಟ್ಟದಾವು ಎಲ್ಲ 4 ರೂಪಾಯಿ ಸಿಗ್ಲಿ ಅಂತ ಮಾಡ್ತಾರೆ ಎಲ್ಲರೂ ಸಾಕೋರ ನೀವು 4 ಮಂದಿ ಮಾತಾಡ ನೀವು ಒಬ್ಬ ಬಡಮನ ಸಾಕೋರ್ ನೀವು ಊರ ದೊಡ್ಡ ಸಾಕೋರ್ ಅದಿ ನಮ್ಮ ಸಣ್ಣ ರೈತರಿಗೆ ಆನ್ಸರ್ ಕೊಡಪ್ಪ ಸಣ್ಣ ರೈತರಿಗೆ ಆನ್ಸರ್ ಕೊಡ ತಂದು ವಿಷ ಕೂಡ ಕುಡ್ತಾವ ಒಂದು ಮೈಂಡ್ ನೀವು ಪೈಲ ನೀವು ವಾರ ಮಾಡಿದವ ಮೈಂಡ್ ನೀವು ವಾರ ಮಾಡಿದವ ಅಣ್ಣ ನೀವು ಮೈಂಡ್ ವಾರ ಮಾಡಿದವು ಮೈಂಡ್ ನೀವು ವಾರ ಮಾಡಿದವ ಮತ್ತೆ ಯಾಕೆ ತುಂಬಿರಿ ನೀವು ಈಗ ಕಬ್ಬು ಡಬ್ಬಿ ಮತ್ತೆ ಇವ್ರಿಗೆ ಯಾಕೆ ಸುಳ್ಳು ಹೇಳ್ರಿ ನಾವು ಕಬ್ಬು ತುಂಬಿಲ್ಲ ನಾವು ಕಬ್ಬು ಕಡದಲ್ತ ಇವ್ರಿಗೆ ನಾಯಕರಿಗೆ ಯಾಕೆ ಸುಳ್ಳು ಹೇಳ್ರಿ ನೀವು ನಾಯಕರಿಗೆ ಯಾಕೆ ಸುಳ್ಳು ಹೇಳ್ರಿ ನೀವು ಸುಳ್ಳು ಯಾಕೆ ಹೇಳ್ರಿ ಆಯ್ತಪ್ಪ ಗಾಡಿ ಹೊಳ್ಸ ಏನು ಮಾತಾಡಕ್ ಹೋಗ್ಬೇಡ ಗಾಡಿ ಹೊಳ್ಸ ಈ ಗಾಡಿ ನಂಬರ್ ತಗೋರಿ ಹಂಗ ಗಾಡಿ ನಂಬರ್ ತಗೊಂಡಿಲ್ಲ ತಗೋರಿ ಮುಂದಿನ ಗಾಡಿ ಇವತ್ತು ಹುಕ್ಕೇರಿ ತಾಲೂಕಿನ ಒಂದು ಬೆನವಾಡ ಗ್ರಾಮದಲ್ಲಿ ಸುಮಾರು 4 ಜನ ರೈತರು ಇವತ್ತು ಕಬ್ಬನ್ನು ಕಡಿದು ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡುತ್ತಿರುವ 4 ಟ್ರ್ಯಾಕ್ಟರ್ಗಳನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಅವರನ್ನು ಹಿಡಿದು ಮರಳಿ ಅವ್ರ ಊರಿಗೆ ಕಳಿಸುವಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಆ ರೈತರಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ. ಏನು ರಾಜ್ಯದಲ್ಲಿ ಸುಮಾರು 4-5 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಕಬ್ಬಿನ ಬಿಲ್ಲು ನಿಗದಿತಪಡಿಸಿ ಆಮೇಲೆ ಕಬ್ಬನ್ನು ಕೊಡ್ರಿ ಅಂತೇಳಿ ಸುಮಾರು ನಾವು ಈಗ ಹೋರಾಟ ಮಾಡಿದ್ದೇವೆ. ಒಂದು ಹಂತಕ್ಕೆ ಬಂದೈತಿ. ಈ ರಾಜ್ಯದ ಏನು ರೈತರದ್ರಿ ಕಬ್ಬು ದಯಮಾಡಿ ಬೆನವಾಡ ಗ್ರಾಮದವರು ದಯಮಾಡಿ ಕಬ್ಬನ್ನು ಕೊಡಬಾರ್ರಿ, ಇವತ್ತು ಬಂದ್ ಮಾಡ್ರಿ. ಈ ಕಬ್ಬನ್ನು ನಾವು ಹೊಳ್ಳಿ ಕಳಿಸಿದ್ದೇವೆ. ಯಾವತ್ತು ನಮ್ಮ ಕರ್ನಾಟಕದಾಗ ಯಾವತ್ತು ಬಿಲ್ ಘೋಷಣೆ ಆಗ್ತೈತಿ ಅವತ್ತು ಈ ಟ್ರ್ಯಾಕ್ಟರ್ಗಳನ್ನು ನಾವು ಬಿಡ್ತೀವಿ ಅಂತೇಳಿ ಈ ನಾನು ನಮ್ಮ ಸಂಘಟನೆ ವತಿಯಿಂದ ಮತ್ತು ಮಾಧ್ಯಮದ ಮುಖಾಂತರ ನಿಮಗೆ ನಾವು ಒಂದು ಮನವಿಯನ್ನು ಎಚ್ಚರಿಕೆಯನ್ನು ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅದಲ್ಲದೆ ಎಲ್ಲರೂ ರೈತ ಮುಖಂಡರು ಇವತ್ತು ನೋಡ್ರಿ ಮಳೆ ಸುರಿತಾ ಇದ್ರು ಕೂಡ ನಾವು ಇವತ್ತು ಮಧ್ಯರಾತ್ರಿ 11 ಗಂಟೆ ಟೈಮಲ್ಲಿ 10:30-11 ಗಂಟೆ ಟೈಮಲ್ಲಿ ನಮ್ಮ ರೈತ ಮುಖಂಡರೆಲ್ಲ ಕುಡ್ಕೊಂಡು ಗಾಡಿ ತಡೆದಗಟ್ಟಿ ರೈತರ ತಿಳುವಳಿಕೆಯನ್ನು ನಾವು ಕೂಡ ಹೇಳಬೇಕಾಗೈತಿ. ಬೆಳಗ್ಗೆನೂ ಹೋರಾಟ ಮಾಡೋದ, ರಾತ್ರಿನೂ ಹೋರಾಟ ಮಾಡೋದ. ದಯಮಾಡಿ ರೈತ ಅಂತಂಬರೇ ನಮ್ಮ ಹುಕ್ಕೇರಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ರೈತ ಅಂತಂಬರಲ್ಲಿ ಇರ್ತದೀನಿ. ಮಹಾರಾಷ್ಟ್ರಕ್ಕೆ ಏನು ಕಬ್ಬು ಕೊಡ್ತಾ ಇದಾರಲ್ಲ ಅದಕ್ಕಿಂತ ಹೆಚ್ಚು ಬಿಲ್ಲನ್ನು ನಾವು ಕರ್ನಾಟಕ ಫ್ಯಾಕ್ಟ್ರಿಯಲ್ಲಿ ತೊಗೋಣ ಅಂತ ಹೇಳಿ ನಾವು ಇದೊಂದು ಸಂದೇಶ ಕೊಟ್ಟು ನಾಳಿಂದ ಯಾರೂ ದಯಮಾಡಿ ಕಬ್ಬು ಕಡಿಬೇಡ್ರಿ. ನಮ್ಮ ಕರ್ನಾಟಕದ ಬಿಲ್ ಫಿಕ್ಸ್ ಆಗೇ ಆಗ್ತೈತಿ. ಏನು ಗುಜರಾತದಲ್ಲಿ 4750 ಕೊಡ್ತಾ ಇದ್ದಾರೋ ಅದೇ ಮಾದರಿಯಲ್ಲಿ ನಮ್ಮದು 11, 10 ಹಿಂಗೆ 12 ಡಿಗ್ರಿ ಬರ್ತದೆ. ನಮಗೆ 5000 ಕೊಡಲೇಬೇಕು ಸರ್ಕಾರದವ್ರು. ಆದರೆ ನಾವು ಕೇಳ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅಷ್ಟೇ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ. ದಯಮಾಡಿ ಕಬ್ಬು ಏನು ಕೊಡ್ತಾ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕಡೆಯಿಂದ ವಿನಂತಿ ಕೇಳ್ಕೊತೀನಿ. ಲಾಸ್ಟು
ನೀವು ಯಾರು ಕಬ್ಬು ಕೊಡಬಾರ್ದು ಅಂತೇಳಿ ನಾನು ಈ ಮಾಧ್ಯಮರಲ್ಲಿ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವು ಇಡೀ ಹುಕ್ಕೇರಿ ತಾಲೂಕಿನ ರೈತ ಬಾಂಧವರಿಗೆ ತಿಳಿಸೋದೇನಪ್ಪ ಅಂತಂದ್ರೆ ಇದು ನಾವು ಹೋರಾಟ ಮಾಡಾಕದೇವಿ ನಮ್ಮ ಸಲುವಾಗಿ ಅಲ್ಲ, ಎಲ್ಲ ರೈತರ ಸಲುವಾಗಿ ಐತಿ. ನಾವು ನಿಮಗೆ ಒಂದು ವರ್ಷ ತನಕ ನೀವು ಕಷ್ಟಪಟ್ಟು ಕಣ್ಣಾಗ ಎಣ್ಣೆ ಹಾಕೋದ್ ಕೇಸಿಂದ ರಾತ್ರಿ ಆಗಲಿ ದುಡ್ದ ಕೇಸಿಂದ ನೀವು ಕಬ್ಬು ಬೆಳೆಸಿದಿರಿ. ಇದಕ್ಕೆ ನಾವು ನೀವೊಂದು ನಿಗದಿತ ಬೆಳೆ ಕೊಡಿಸ್ಬೇಕಂತ ಬೆಲೆ ಅಂತ ಕೇಸಿಂದ ನಾವು ಅದ್ರ ಸಲುವಾಗಿ ಹೋರಾಟ ಮಾಡಿದೆವು. ನಿನ್ನೆಲ್ಲ ಮೊನ್ನೆ ನಾವು ಹೋರಾಟ ಮಾಡಿದ್ರು ಕೂಡ ಬೆನವಾಡ ಗ್ರಾಮದವರ 3-4 ಜನ ರೈತರು ಕೇಳಿಲ್ಲ. ಇವತ್ತು ತಂದ ಕೇಸಿಂದ ಕಬ್ಬು ಕೆತ್ತಿ ಕೇಸಿಂದ ಬೇರೆ ಅದು ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ ಕಳ್ಸಾಕದಾರ. ಅದರಿಂದ ನಾವೀಗ ಈ ಟ್ಯಾಕ್ಟರ್ಗಳನ್ನು ವಾಪಸ್ ಅವ್ರ ಊರಿಗೆ ಕಳ್ಸಾಕಿದ್ದೀವಿ. ನಾಳೆ ಯಾವುದೋ ರೈತ ಬೇರೆ ರೈತ ಇದು ನೋಡ್ಕೊಂಡು ಕೇಸಿಂದ ಬೇರೆ ತಪ್ಪು ಮಾಡಬಾರ್ದು. ಮತ್ತು ಹಿಂಗೆ ಯಾರೋ ತಪ್ಪು ಮಾಡಿದ್ರಂದ್ರೆ ಈಗ ನಾವು ಹೊಳ್ಳಿ ಇದಕ್ಕೆ ಊರಿಗೆ ಕಳ್ಸಾಕಿದ್ದೀವಿ, ನಾಳಿಂದ ಊರಿಗೆ ಕಳ್ಸಂಗಿಲ್ಲ. ಎಲ್ಲಿ ಗಾಡಿ ನಿಂತಿರ್ತಾವಲ್ಲ ಅಲ್ಲಿ ನಿಲ್ಲಿಸ್ಬೇಕಾಗ್ತೈತಿ. ಇದು ನಾವು ಎಲ್ಲ ನಮ್ಮ ಹುಕ್ಕೇರಿ ತಾಲೂಕಿನ ರೈತರಿಗೆ ಒಂದು ಎಚ್ಚರಿಕೆ ಅಂತ ಹೇಳ್ತೀವಿ ನಮ್ಮ ಕಡೆಯಿಂದ. ಬೆನವಾಡ ಊರ್ದವ್ರಿ ಕಬ್ಬುಗಳ ರೈತ ಸಂಘದ ವಿರುದ್ಧ ಹಾಕೊಂಡು ನಾವು ಕಬ್ಬು ಕಡ್ದಿದ್ದು ರೀ. ನಮ್ಗೆ ಸೂಕ್ತ ಬೆಲೆ ನಿಗದಿ ಆಗ್ಲತ್ತೇಳಿ ರೈತ ಸಂಘ ಎಲ್ಲ ಹೋರಾಟ ಮಾಡತ್ತು. ನಾವು ಅವ್ರ ವಿರುದ್ಧವಾಗಿ ಕಬ್ಬು ಕಡ್ಕೊಂಡು ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆಗೆ ಹೋಯ್ತಿದ್ವು ಅಂತಲೇ ಇಲ್ಲಿ ನಮ್ಮ ಗಾಡಿಗಳು ಹುಕ್ಕೇರಿಯಾಗ ಹಿಡಿದು ರೈತ ಸಂಘಟನೆಯವ್ರು ತಡೆಗಟ್ಟಿದರು. ಇವತ್ತು ಏನೋ ಕಡಿಯೋದು ತಪ್ಪಾಗೈತಿ. ನಮ್ಮ ಊರಿನ ಹೊಳ್ಸ್ಕೊಂಡು ಹೊಂಟವು ಗಾಡಿಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.